ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೇಮಕಾತಿ ಅಪ್ಡೇಟ್ಗೆ ಸ್ವಾಗತ. ಟಿ ಟಿ ಯಾವಾಗ ಸಿ ಟಿಗಿಂತ ಮೊದಲು ಟಿ ಟಿ ಆಗುತ್ತಾ, ಲೇಟೆಸ್ಟ್ ಅಪ್ಡೇಟ್ ಕೂಡ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಇ ಟಿನ ಟೆಟ್ನ ಮಾಡಬೇಕಿತ್ತು ಸರ್ಕಾರದವರು. ಈ ಹಿಂದೆನೇ ಮಾಡಬೇಕಿತ್ತು, ಬಟ್ ಅದನ್ನು ಮುಂದೂಡಿಕೆ ಮಾಡ್ಕೊಂಡು ಬಂದರು. ಇದಕ್ಕೆ ಕಾರಣ ಏನು ಅಂದರೆ, ಶಿಕ್ಷಣ ಸಚಿವರು ಉಲ್ಲೇಖ ಮಾಡಿರೋ ಕಾರಣ ನಿಮಗೆ ಗೊತ್ತಿರೋಗೆ ಆಲ್ರೆಡಿ ಟಿ ಇ ಟಿ ಮಾಡಿಬಿಟ್ಟಿದ್ದೀವಿ. ಟಿ ಟಿ ನಂತರ ನಮಗೆ ನೇಮಕಾತಿ ಕರಿತೀವಿ. ನೇಮಕಾತಿ ಕರೆಯುವ ಉದ್ದೇಶದಿಂದ ಆಲ್ರೆಡಿ ಟಿ ಇ ಟಿ ಮಾಡಿದ್ದೀವಿ. ಮತ್ತೆ ಟಿ ಇ ಟಿ ಪ್ರಸ್ತಾವನೆ ಇಲ್ಲ ಅಂತೇಳಿ ಶಿಕ್ಷಣ ಇಲಾಖೆಯವರು ಮಾಹಿತಿ ಕೊಟ್ಟಿದ್ರು. ಬಟ್ ಈ ಹಿಂದೆ ಸುದ್ದಿ ಬಂತು ಟಿ ಇ ಟಿ ಮಾಡ್ತಾರೆ ಅಂತ, ಬಟ್ ಮಾಡಿಲ್ಲ. ಬಟ್ ಈಗ ಸದ್ಯಕ್ಕೆ ಟಿ ಇ ಟಿ ಇರೋದಿಲ್ಲ. ಬಿಕಾಸ್ ಯಾಕಂದ್ರೆ ಇಲ್ಲಿ ಸಿ ಇ ಟಿ ಮಾಡಬೇಕಾಗುತ್ತೆ, ಶಿಕ್ಷಕರ ನೇಮಕಾತಿ ಕಾಲ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಟಿ ಇ ಟಿ ಮಾಡಿದ್ರೆ ನೇಮಕಾತಿ ಮತ್ತೆ ಮುಂದೂಡಿಕೆ ಮಾಡಬೇಕಾದ ಸನ್ನಿವೇಶ ಕೂಡ ಬರುತ್ತೆ. ಬಿಕಾಸ್ ಯಾಕಂದ್ರೆ ಟಿ ಇ ಟಿ ಮಾಡಿ ವ್ಯಾಲ್ಯೂಷನ್ ಆಗಿ ಪ್ರೊಸೆಸ್ ಆಗಿ ಅಂಕಪಟ್ಟಿ ಬಂದು ಅದು ಪ್ರೊಸೆಸ್ ಕೂಡ ಇದೆ. ಹಾಗಾಗಿ ಟೆಟ್ ಸದ್ಯಕ್ಕಿಲ್ಲ. ಟೆಟ್ನ ಯಾವಾಗ ಮಾಡ್ಬೋದು ಅಂದ್ರೆ, ನಿಮಗೆ ಗೊತ್ತಿರೋ ಆಫ್ಟರ್ ನಿಮಗೆ ಕಂಪ್ಲೀಟ್ ಆದ ನಂತರ ಸಿ ಟಿ ಕಂಪ್ಲೀಟ್ ಆದ ನಂತರ ನಮಗೆ ಟಿ ಇ ಟಿನ ಕಂಡಕ್ಟ್ ಕೂಡ ಮಾಡ್ಬೋದು, ಚಾನ್ಸಸ್ ಕೂಡ ಇರುತ್ತೆ. ಪ್ರಾಬಬಲಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಸಂದರ್ಭದಲ್ಲಿ ನಮಗೆ ಟಿ ಇ ಟಿನ ಶಿಕ್ಷಕರ ಅರ್ಹತೆ ಪರೀಕ್ಷೆನ ಕಂಡಕ್ಟ್ ಮಾಡಬೇಕು. ಬಿಕಾಸ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೂಡ ಇದೆ, ಟಿ ಇ ಟಿನ ಕಂಪಲ್ಸರಿ ಮಾಡಬೇಕು. ಹಾಗಾಗಿ ನೇಮಕಾತಿ ಮಾಡಬಹುದು. ನೇಮಕಾತಿ ಪ್ರಕ್ರಿಯೆನ ನಿಮಗೆ ಶಿಕ್ಷಕರ ನೇಮಕಾತಿ ಒಂದು ಪೆಂಡಿಂಗ್ ಇದೆ, ನೋಟಿಫಿಕೇಶನ್. ಹೊಸ ಸಚಿವರು ಬಂದ ನಂತರ ನಮಗೆ ನೋಟಿಫಿಕೇಶನ್ ಆದ್ರೆ ನಂತರವೇ ನಿಮಗೆ ಎಲ್ಲ ಪ್ರೊಸೆಸ್ ಮುಗಿದ ನಂತರ ನಿಮಗೆ ಕಂಡಕ್ಟ್ ಮಾಡೋದು, ಲೈಕ್ ನಿಮಗೆ ನೇಮಕಾತಿ ಮಾಡೋದು. ಆದ್ಮೇಲೆ ನಿಮಗೆ ಟೆಟ್ನ ನಿಮಗೆ ಯಾವಾಗ ಕಾಲ್ ಮಾಡ್ತಾರೆ ಅಂದ್ರೆ, ಟಿ ಇ ಟಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಯಾವಾಗ ಕಾಲ್ ಮಾಡ್ತಾರೆ ಅಂದ್ರೆ, ಪ್ರಾಬಬಲಿ ಆಫ್ಟರ್ ನಿಮಗೆ 1 ಮಂತ್ ಅಂತೇಳಿ ಮೂಲಗಳ ಮಾಹಿತಿ ಬರ್ತಾ ಇದೆ. ಬಟ್ ಅರೌಂಡ್ ನಿಮಗೆ ಈ ಇಯರ್ ಎಂಡ್ ಒಳಗಡೆ ನಿಮಗೆ ಸಾಧ್ಯತೆ ಕೂಡ ಇದೆ. ಬಿಕಾಸ್ ವರ್ಷಕ್ಕೊಂದು ಮಾಡಲೇಬೇಕಾಗುತ್ತೆ. ವರ್ಷಕ್ಕೆ 2 ಮಾಡ್ತೀವಿ ಅಂತ ಹೇಳಿದ್ರು, ಅಟ್ಲೀಸ್ಟ್ ಒಂದಾದ್ರೂ ಕೂಡ ಮಾಡಲೇಬೇಕಾಗುತ್ತೆ. ಡಿಲೇ ಮಾಡೋ ಸಾಧ್ಯತೆ ಇಲ್ಲ, ಮಾಡಲೇಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.